ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರಾಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ರಾಜ್ಯ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಆದೇಶ ಹೊರಡಿಸಿದೆ. ಇದೇ ಏಪ್ರಿಲ್ 1ರಿಂದಲೇ ಹೊಸ ದರವನ್ನು ಜಾರಿ ಮಾಡಲಾಗುತ್ತೆ. ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ಬೆಲೆ ಏರಿಕೆ ಒಂದನ್ನೇ ಅನುಷ್ಠಾನ ಮಾಡಿದೆ. ಒಂದು ಕಡೆ ಪುಕ್ಕಟ್ಟೆ ವಿದ್ಯುತ್ ಅಂತಾರೆ, ಮತ್ತೊಂದು ಕಡೆ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿದ್ಯುತ್ ದರ ಏರಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದ ಜನರನ್ನ ಗಾಣದ ರೀತಿ ರುಬ್ಬಲಾಗ್ತಾ ಇದೆ ಅಂತ ಜರಿದಿದ್ದಾರೆ. ಮುಂದಿನ ತಿಂಗಳು ಹಾಲು, ನಂತರ ಆಲ್ಕೋಹಾಲ್ ಏರಿಕೆ ಮಾಡ್ತಾರೆ ಅಂತ ಗುಡುಗಿದ್ದಾರೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿರುವುದನ್ನು ಸಚಿವ ಶರಣಪ್ರಕಾಶ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಸಚಿವರು, ವಿದ್ಯುತ್ ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗಿಲ್ಲ, ಗೃಹಜ್ಯೋತಿ ಯೋಜನೆಯಿಂದ ನಷ್ಟ ಆಗಿಲ್ಲ ಅಂತ ಹೇಳಿದ್ದಾರೆ. ವಿದ್ಯುತ್ ದರ ಏರಿಕೆಯಿಂದ 90%ಕ್ಕೂ ಹೆಚ್ಚು ಜನರಿಗೆ ತೊಂದರೆ ಆಗೋದಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆಗೆ ಮಾತನಾಡಿದ ಸಂತೋಷ್ ಲಾಡ್, ಶ್ರೀಮಂತರಿಗೆ ಮಾತ್ರವೇ ದರ ಏರಿಕೆಯ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಧಿಕಾರದ ಮದ ಏರಿದೆ ಎಂಬ ವಿಜೇಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನೂ ಛತ್ರಿ ಅಂತ ಕರೆದಿಲ್ಲ, ನಾನು ಯಾರಿಗೆ ಹೇಳಿದ್ದು ಅವನು ಎಲ್ಲಿ ನೋಡ್ದ ಹೇಳಲಿ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಸಚಿವರಿಬ್ಬರಿಗೆ ಹನಿ ಟ್ರಾಪ್ಗೆ ಯತ್ನ ನಡೆದಿದೆ ಎನ್ನಲಾದ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇ ಇದ್ರೂ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿ, ಹನಿ ಟ್ರಾಪ್ನಲ್ಲಿ ಯಾರೇ ಇದ್ರೂ ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ. ಗೋವುಗಳ ಮೇಲಿನ ಹಲ್ಲೆ ಕುರಿತಂತೆ ಸದನದಲ್ಲಿ ಗದ್ದಲ ಸೃಷ್ಟಿಯಾಗಿದೆ. ಗೋವು ಸರ್ಕಾರಕ್ಕೆ ಹಾಲು ಕೊಟ್ಟಿದೆ, ಆದರೆ ಸರ್ಕಾರ ಗೋವಿಗೆ ವಿಷ ಕೊಟ್ಟಿದೆ ಅಂತ ಬಿಜೆಪಿ ಶಾಸಕ ಶರಣು ಸಲಗರ ಕಿಡಿಕಾರಿದ್ದಾರೆ. ಇದಕ್ಕೆ ಗರಂ ಆದ ಸಚಿವ ಸಂತೋಷ್ ಲಾಡ್, ನೀವ್ಯಾಕೆ ಗೋಮಾಂಸವನ್ನೇ ನಿಷೇಧ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಯಾರು ಬೆಂಬಲ ಕೊಡ್ಲಿ ಬಿಡ್ಲಿ ಬಂದ್ ಮಾಡೇ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಮಾರ್ಚ್ 22ನೇ ತಾರೀಕು ಬಂದಿರುತ್ತೆ, ಮರು ಮಾತೇ ಇಲ್ಲ, ಎಲ್ಲಾ ಮಾಲ್ಗಳು ಥಿಯೇಟರ್ಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹೋರಾಟಗಾರರ ಬೇಡಿಕೆಗಳು ರಾಜ್ಯದ ಪರವಾಗಿದೆ, ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಅವರ ಕಾಳಜಿ ಸರಿಯಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಗೂಢಾಚಾರಿ ಬಂಧನವಾಗಿದೆ. ಗುಪ್ತಚರ ಅಧಿಕಾರಿಗಳು ಬೆಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಉತ್ತರ ಪ್ರದೇಶ ಮೂಲದ ದೀಪ್ ರಾಜ್ ಚಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ಬೆಲ್ನಲ್ಲಿಯ ರಕ್ಷಣಾ ವಿಚಾರಗಳನ್ನು ರವಾನಿಸ್ತಾ ಇದ್ದ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರನ್ಯಾ ರಾವ್ಗೆ ಸೇರಿ 3 ಕಂಪನಿಗಳ ಮೇಲೆ ಇದೀಗ ರೇಡ್ ಮಾಡಲಾಗಿದೆ. ಡಿಆರ್ಐ, ಸಿಬಿಐ ಹಾಗೆ ಇಡಿ ಅಧಿಕಾರಿಗಳು ತಲಾಶನ ನಡೆಸಿದ್ದಾರೆ. ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೆ ಐರೋಸ್ ಗ್ರೇನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕ್ಷೀರೋದ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಲೆಕ್ಕಪತ್ರ ಪರಿಶೀಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನಲ್ಲಿ ಲಂಚ ಸ್ವೀಕರಿಸದೇನೆ ರೈತರ ಕೆಲಸ ಮಾಡಿಕೊಡ್ತೀವಿ ಅಂತ ಬೆಸ್ಕಾಂ ಅಧಿಕಾರಿಗಳು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದಾರೆ. ಸೆಕ್ಷನ್ ಆಫೀಸರ್ಗಳು ರೈತರಿಂದ ಹಣ ಪಡೀತಾ ಇದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆ ಎಲ್ಲಾ ಸೆಕ್ಷನ್ ಆಫೀಸರ್ಸ್ಗಳನ್ನ ಕರೆದು ಬೆಸ್ಕಾಂ ಎಇ ನಾಗರಾಜ್ ಪ್ರಮಾಣ ಮಾಡಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 2 ನಕ್ಸಲರು ಹತ್ಯೆಯಾಗಿದ್ದಾರೆ. ಹಾಗೆ ನಕ್ಸಲರ ಗುಂಡಿನ ದಾಳಿಗೆ ಡಿಆರ್ಐ ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಬಿಜಾಪುರ ದಂಟೇವಾಡ ಗಡಿಯ ಅರಣ್ಯ ಪ್ರದೇಶದಲ್ಲಿ ಈ ಎನ್ಕೌಂಟರ್ ನಡೆದಿದೆ. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಸ್ಫೋಟಕ ಸಾಮಗ್ರಿ ಹಾಗೆ ಹಲವು ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ರಾಜಸ್ಥಾನದ ಜೈಪುರ್ನಲ್ಲಿ ಪ್ರಿಯಕರನ ಜೊತೆ ಸೇರಿ ಪತ್ನಿಯೇ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ. ಗೋಪಾಲಿ ದೇವಿ ಎಂಬಾಕೆ ಪ್ರಿಯಕರ ದೀನ್ ದಯಾಳ್ ಜೊತೆ ಸೇರಿ ಪತಿ ದನ್ನಾಲಾಲ್ ಸೈನಿಯನ್ನ ಹತ್ಯೆಗೈದಿದ್ದಾರೆ. ಅನೈತಿಕ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈ ಹತ್ಯೆಯಾಗಿದೆ. 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ನಿಷ್ಕ್ರಿಯ ನಂಬರ್ಗಳ ಯುಪಿಐ ಬಳಕೆ ಬಂದ್ ಆಗಲಿದೆ. ಏಪ್ರಿಲ್ 1ರಿಂದ ನಿಷ್ಕ್ರಿಯ ನಂಬರ್ಗಳನ್ನ ತೆಗೆಯುವಂತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೂಚನೆ ಕೊಟ್ಟಿದೆ. ಬ್ಯಾಂಕ್ ಹಾಗೆ ಯುಪಿಐ ಅಪ್ಲಿಕೇಶನ್ ಸಂಸ್ಥೆ ಯುಪಿಐ ಬಂದ್ ಮಾಡಲಿದೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ ತಂಡಕ್ಕೆ ಬಿಸಿಸಿಐನಿಂದ ಭರ್ಜರಿ ಬಹುಮಾನ ಘೋಷಿಸಿದೆ. ಪ್ರತಿ ಆಟಗಾರರು ಹಾಗೆ ಮುಖ್ಯ ಕೋಚ್ಗೆ 3 ಕೋಟಿ, ಸಹಾಯಕ ಕೋಚಿಂಗ್ ಸಿಬ್ಬಂದಿಗೆ ತಲಾ 50 ಲಕ್ಷ ರೂಪಾಯಿ ಅನೌನ್ಸ್ ಮಾಡಲಾಗಿದೆ. ರಿಯಾನ್ ಪರಾಗ್ಗೆ ರಾಜಸ್ಥಾನ ತಂಡದ ನಾಯಕತ್ವ ಪಟ್ಟ ಕಟ್ಟಲಾಗಿದೆ. ಟೂರ್ನಿಯ ಮೊದಲ 3 ಪಂದ್ಯಕ್ಕೆ ಆರ್ಆರ್ ತಂಡವನ್ನ ರಿಯಾನ್ ಮುನ್ನಡೆಸಲಿದ್ದಾರೆ. ಸಂಜು ಸ್ಯಾಮ್ಸನ್ಗೆ ಕೇವಲ ಬ್ಯಾಟ್ಸ್ಮನ್ ಆಗಿ ಸ್ಥಾನ ನೀಡಲಾಗಿದೆ. ಕ್ರಿಕೆಟಿಗ ಯಜುವೇಂದ್ರ ಚಹಲ್ ಹಾಗೆ ಆರ್ಜೆ ಮಹವಶ್ ಮತ್ತೆ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಮುಂಬೈನ ಅಂಧೇರಿಯ ಪಾರ್ಕ್ ಒಂದರಲ್ಲಿ ಇಬ್ರು ಕಾಣಿಸಿಕೊಂಡಿದ್ದಾರೆ. ಮೊದಲ ಪತ್ನಿ ಧನಶ್ರೀ ವರ್ಮಾಗೆ ವಿಚ್ಛೇದನ ನೀಡ್ತಾರೆ ಅನ್ನುವಂತ ವರದಿಗಳ ನಡುವೆ ಈ ಬೆಳವಣಿಗೆ ಕುತೂಹಲ ಕೆರಳಿಸಿದೆ.
ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಿದ ತೆಲುಗು ನಟ ನಟಿಯರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. 25 ನಟ ನಟಿಯರ ಮೇಲೆ ಹೈದರಾಬಾದ್ನ ಮಿಯಾಪುರ ಠಾಣೆಯಲ್ಲಿ ಕೇಸ್ ಬಿದ್ದಿದೆ. ಪ್ರಕಾಶ್ ರಾಜ್, ರಾಣಾ ದಗ್ಗುಬಾಟಿ, ನಟಿ ಮಂಜು ಲಕ್ಷ್ಮಿ, ನಿಧಿ ಅಗರ್ವಾಲ್, ಪ್ರಣೀತಾಗೆ ಸಂಕಷ್ಟ ಎದುರಾಗಿದೆ. ಹೈದರಾಬಾದ್ನ ಪಂಜಗುಟ್ಟ ಪೊಲೀಸರು ನಟಿ ವಿಷ್ಣುಪ್ರಿಯ ವಿಚಾರಣೆಯನ್ನು ನಡೆಸಿದ್ದಾರೆ. ನಟಿಯ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಬೆಟ್ಟಿಂಗ್ ಆಪ್ ಪ್ರಚಾರ ಪ್ರಕರಣದ ಮಾಹಿತಿಯನ್ನ ಕೆದಕಿದ್ದಾರೆ.